ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಇದ್ದೀವಿ. ಇದನ್ನ ಶಾರ್ಟ್ಕಟ್ ಅಲ್ಲಿ BR-ಹಿಲ್ಸ್ ಅಂತ ಕರೀತಾರೆ. ನಾವು ಫ್ಯಾಮಿಲಿ ಸಮೇತವಾಗಿ ತಿರುಪತಿಯಲ್ಲಿರುವಂತಹ ಶ್ರೀನಿವಾಸನ ದರ್ಶನವನ್ನ ಪಡಿಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ನಮ್ಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ನಿಮ್ಗೆ ತಿಳಿದಿರುತ್ತೆ, ತಿರುಪತಿಯಲ್ಲಿರುವಂತಹ ಶ್ರೀನಿವಾಸನ ದರ್ಶನವನ್ನ ಪಡ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಅಂತ. ಅದರಿಂದ ನಾವು ತಿರುಪತಿಯಷ್ಟೇ ಪ್ರಸಿದ್ಧವಾಗಿರುವಂತಹ ಪುರಾತನವಾದ ಇತಿಹಾಸವನ್ನು ಸಹ ಹೊಂದಿರುವಂತಹ ದೇವಾಲಯವಾಗಿರುವ ಈ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀನಿವಾಸನ ದರ್ಶನವನ್ನು ಪಡೆಯೋಕ್ಕೆ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀವಿ. ಈ BR-ಹಿಲ್ಸ್ ಅಲ್ಲಿ ಇರೋದು ಶ್ರೀನಿವಾಸ ದೇವರು, ರಂಗನಾಥ ಸ್ವಾಮಿ ದೇವರಲ್ಲ. ಯಾಕೆ ಶ್ರೀನಿವಾಸನ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಮುಂದೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ನಾವು ಈ ವಿಡಿಯೋದಲ್ಲಿ ಈ BR-ಹಿಲ್ಸ್ಗೆ ಯಾವ ರೀತಿ ರೀಚ್ ಆಗಬೇಕು ಮತ್ತು BR-ಹಿಲ್ಸ್ ಟೆಂಪಲ್ದು ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ಇದು ಫಾರೆಸ್ಟಲ್ಲಿ ಇರೋದ್ರಿಂದ ಈ ಫಾರೆಸ್ಟ್ ಒಳಗಡೆ ಎಷ್ಟೊತ್ತರಿಂದ ಎಷ್ಟೊತ್ತು ತನಕ ಓನ್ ವೆಹಿಕಲ್ಸ್ನ ಅಲೋ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ತಿಳ್ಕೊಳ್ಳೋಣ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ. ಈ BR-ಹಿಲ್ಸು ಚಾಮರಾಜನಗರ ಡಿಸ್ಟಿಕ್ಕು ಯಳಂದೂರು ತಾಲೂಕಲ್ಲಿ ಇದೆ. ಈ BR-ಹಿಲ್ಸ್ಗೆ ಹೋಗೋದಕ್ಕೆ ಬೆಂಗಳೂರಿಂದ 180 ಕಿಲೋಮೀಟರ್ಸ್ ಇರುತ್ತೆ, ಯಳಂದೂರಿಂದ 24 ಕಿಲೋಮೀಟರ್ಸ್ ಇರುತ್ತೆ. ಈ ಯಳಂದೂರಲ್ಲಿ BR-ಹಿಲ್ಸ್ ಮಾತ್ರ ಅಲ್ಲ, ಇನ್ನು ಅನೇಕ ಪುರಾತನವಾದ ದೇವಾಲಯಗಳು ಇದ್ದಾವೆ. ಅದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಮತ್ತು ಗೌರಿಶಂಕರ ದೇವಾಲಯ ಮತ್ತು ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಾಲಯ. ಇಷ್ಟು ದೇವಾಲಯಗಳನ್ನು ನಾವು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಣ. ಈ BR-ಹಿಲ್ಸ್ಗೆ ಹೋಗೋದಕ್ಕೆ ಬಸ್ ರೂಟ್ ನೋಡೋದಾದ್ರೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈರೆಕ್ಟ್ ಬಸ್ಸಸ್ಸು BR-ಹಿಲ್ಸ್ಗೆ ಹೋಗೋದಕ್ಕೆ ಅವೈಲಬಲ್ ಇರುತ್ತೆ. ಬಸ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 7 ಗಂಟೆ, 8:30 ಮತ್ತು ಸಂಜೆ 4 ಗಂಟೆಗೆ ಇರುತ್ತೆ. ತುಂಬಾ ಕಮ್ಮಿ ಬಸ್ಸಸ್ಸು ಬೆಂಗಳೂರಿಂದ ಹೊರಡುತ್ತೆ. ಆದರೆ ನೀವು ಬೆಂಗಳೂರಿಂದ ಯಳಂದೂರಿಗೆ ಹೋಗಿ ಅಲ್ಲಿಂದನಾದರೂ ನೀವು BR-ಹಿಲ್ಸ್ಗೆ ಹೋಗಬಹುದು. ಯಳಂದೂರಿಂದ ತುಂಬಾ ಬಸ್ಸಸ್ಸು BR-ಹಿಲ್ಸ್ಗೆ ಹೋಗೋದಕ್ಕೆ ನಿಮಗೆ ಸಿಗುತ್ತೆ. ನಿಮಗೆ ಈ 2 ರೂಟಲ್ಲಿ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದರಲ್ಲಿ ನೀವು BR-ಹಿಲ್ಸ್ನ ರೀಚ್ ಆಗಬಹುದು. ನಾವಿವಾಗ ಕಾರಲ್ಲಿ ಹೋಗ್ತಿದ್ದೀವಿ. ನಾವಿವಾಗ ಎಕ್ಸಾಕ್ಟಾಗಿ ಫಾರೆಸ್ಟ್ ಗೇಟ್ ಹತ್ರ ರೀಚ್ ಆಗಿದ್ದೀವಿ. ಇದೇ ಫಾರೆಸ್ಟ್ ಎಂಟ್ರಿ ಗೇಟು. ಈ ಫಾರೆಸ್ಟ್ ಎಂಟ್ರಿ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಇರುತ್ತೆ. ಅದಾದಮೇಲೆ ಓನ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ. ಈ BR-ಹಿಲ್ಸ್ ಇರೋದು ಫಾರೆಸ್ಟ್ ಒಳಗಡೆ ಆಗಿರೋದ್ರಿಂದ ಇಲ್ಲಿರುವಂತಹ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ರೀತಿ ರೂಲ್ಸ್ನ ತಗೊಂಡು ಬಂದಿದ್ದಾರೆ. ಇಲ್ಲಿ ನಾವು ಓನ್ ವೆಹಿಕಲ್ಸಲ್ಲಿ ಬಂದ್ವಿ ಅಂದರೆ ಟಿಕೆಟ್ನ ತಗೋಬೇಕಾಗಿರುತ್ತೆ. ಒಂದು ವೆಹಿಕಲ್ಗೆ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನಾವಿವಾಗ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡಬಹುದು ಎಷ್ಟು ಅದ್ಭುತವಾಗಿದೆ ಅಂದ್ಬಿಟ್ಟು. ಈ 30 ಮಿನಿಟ್ಸ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾವಿವಾಗ BR-ಹಿಲ್ಸ್ನ ರೀಚ್ ಆಗಿದ್ದೀವಿ. ಬಸ್ಸಲ್ಲಿ ಬರೋದಾದ್ರೆ BR-ಹಿಲ್ಸ್ ಬೆಟ್ಟದ ಕೆಳಗಡೆನೆ ನಿಲ್ಲಿಸ್ತಾರೆ. ಅಲ್ಲಿಂದ ರೋಡಲ್ಲಿ ಆದರೂ ಹೋಗಬಹುದು ಅಥವಾ ಸ್ಟೆಪ್ಸ್ ಹತ್ಕೊಂಡಾದ್ರೂ ಹೋಗಬಹುದು. ಓನ್ ವೆಹಿಕಲ್ಸ್ ಅಲ್ಲಿ ಬರೋದಾದ್ರೆ ಬೆಟ್ಟದ ಮೇಲೆ ತನಕ ವೆಹಿಕಲ್ಸ್ ಹೋಗುತ್ತೆ. ಬೆಟ್ಟವನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಈ ವ್ಯೂವ್ನ ನೋಡ್ತೀವಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಅಂದರೆ ಇಲ್ಲಿ ಫುಲ್ಲು ಸುತ್ತಲೂ ಫಾಗ್ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬನ್ನಿ, ಇವಾಗ ನಾವು ಶ್ರೀನಿವಾಸನನ್ನ ದರ್ಶನವನ್ನ ಪಡೆಯೋಕ್ಕೆ ಹೋಗೋಣ. ನಾವು ಓನ್ ವೆಹಿಕಲ್ ಅಲ್ಲಿ ಬಂದರೆ ಸಹ ಇಲ್ಲಿ 20 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕಾಗಿರುತ್ತೆ.
ಮತ್ತೆ ಇಲ್ಲಿ ಸ್ಟೆಪ್ಸ್ ಹತ್ತೋ ಜಾಗದಲ್ಲಿ ನಿಮಗೆ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಪೂಜೆ ಐಟಮ್ಸು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೇನೆ ಇಲ್ಲಿ ಧೂಪ ಸಹ ಇರುತ್ತೆ. ಈ ಧೂಪವನ್ನ ತಗೊಂಡು ಈ ಸ್ಟೆಪ್ಸ್ ಹತ್ರ ಇರುವಂತಹ ಬೆಂಕಿಗೆ ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ಈ ಧೂಪ ದೇವರನ್ನ ತಲುಪುತ್ತೆ ಅಂತ ಅನೇಕ ಜನರು ಇದನ್ನ ನಂಬ್ತಾರೆ. ಈ ಬಿಳಿಗಿರಿ ರಂಗನಾಥ ಬೆಟ್ಟವನ್ನ ದಕ್ಷಿಣ ತಿರುಪತಿ ಅಂತ ಸಹ ಕರೀತಾರೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತಿಳಿಸಿರೋ ಹಾಗೆ ಯಾಕೆ ಈ ಶ್ರೀನಿವಾಸನನ್ನ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ. ಒಮ್ಮೆ ಮೈಸೂರು ಸಂಸ್ಥಾನವನ್ನ ಆಳುತ್ತಿದ್ದಂತಹ ಟಿಪ್ಪು ಸುಲ್ತಾನ್ ಅವರು ತಮ್ಮ ಪರಿವಾರದ ಸಮೇತವಾಗಿ ಈ BR ಹಿಲ್ಸ್ ಕಡೆಗೆ ಆಗಮಿಸುತ್ತಾರೆ. ಆಗ ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ದೇವಾಲಯವಿದೆ ಅಂತ ಅಂದ್ಬಿಟ್ಟು ಅವರಿಗೆ ಯಾರೋ ತಿಳಿಸ್ಕೊಡ್ತಾರೆ. ಅವರ ಸಾಮ್ರಾಜ್ಯದ ರಾಜಧಾನಿ ಆಗಿರುವಂತಹ ಶ್ರೀರಂಗಪಟ್ಟಣದಲ್ಲಿ ಸಹ ರಂಗನಾಥ ಸ್ವಾಮಿ ಆಲಯವಿರೋದ ಬಗ್ಗೆ ತಿಳಿದ ಅವರು ಈ ಬೆಟ್ಟದ ಮೇಲೆ ಸಹ ರಂಗನಾಥ ಸ್ವಾಮಿ ಇರೋದು ಅಂತ ತಿಳಿದು ಸಂತಸದಿಂದ ಅವರು ಭಾರಿ ಕೊಡುಗೆಗಳನ್ನ ಈ ದೇವರಿಗೆ ಅರ್ಪಿಸುತ್ತಾರೆ. ಆಗಿಂದ ಈ ದೇವಾಲಯದಲ್ಲಿ ಇರುವಂತಹ ಶ್ರೀನಿವಾಸನನ್ನ ರಂಗನಾಥ ಸ್ವಾಮಿ ಅಂತ ಕರೆದು ಪೂಜಿಸುತ್ತಾರೆ. ಈ ದೇವಾಲಯದಲ್ಲಿ ದೇವಿಗೆ ಪ್ರತ್ಯೇಕವಾದಂತಹ ದೇವಾಲಯವಿದೆ. ಈ ದೇವಾಲಯದಲ್ಲಿ ತಾಯಿಯನ್ನ ಅಲಿಮೇಲು ಮಂಗೈ ತಾಯರ್ ಅಂತ ತಮಿಳು ಹೆಸರಿನಿಂದ ಕರೆದು ಪೂಜಿಸುತ್ತಾರೆ. ಈ BR ಹಿಲ್ಸ್ ಅಲ್ಲಿ ಸೋಲಿಗರು ಸಹ ನೆಲೆಸಿದ್ದಾರೆ. ಅವರು ಈ ಶ್ರೀನಿವಾಸನನ್ನ ಭಾವ ಅಂತ ಕರೆದು ಪೂಜಿಸುತ್ತಾರೆ. ಏಕೆಂದ್ರೆ ಸೋಲಿಗರ ಹುಡುಗಿಯನ್ನ ಶ್ರೀನಿವಾಸರು ಮದುವೆ ಆದ ಕಾರಣದಿಂದ ಎಲ್ಲರೂ ಆ ರೀತಿ ಕರೀತಾರೆ. ಸೋಲಿಗರು ಪ್ರತಿ ವರ್ಷ ಈ ದೇವರಿಗೆ ಚರ್ಮದಿಂದ ಮಾಡಿರುವಂತಹ ಚಪ್ಪಳಿಯನ್ನ ಮಾಡಿ ದೇವರಿಗೆ ಕೊಡುಗೆಯಾಗಿ ಕೊಡ್ತಾರೆ. ಅದನ್ನ ನಾವು ಈ ದೇವಾಲಯದ ಒಳಗಡೆ ನೋಡಬಹುದು. ಈ ದೇವಾಲಯದಲ್ಲಿ ಪ್ರತಿದಿನ ಮಧ್ಯಾಹ್ನ 12:30ಯಿಂದ ಅನ್ನದಾಸೋಹ ಭವನದಲ್ಲಿ ಅನ್ನದಾನ ಸಹ ಇರುತ್ತೆ. ಈ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಈ BR ಹಿಲ್ಸ್ ಕಾಡೊಳಗಡೆ ಇರೋದ್ರಿಂದ ಇಲ್ಲಿ ಅನೇಕ ಈ ರೀತಿ ಚಕೋತಕಾಯಿಗಳನ್ನ ಸೇಲ್ ಮಾಡ್ತಾ ಇದ್ರು. ನಾವು ಸಹ ಒಂದೆರಡು ತಗೊಂಡ್ವಿ, ಮನೆಗೆ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ತುಂಬಾನೇ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು. ನಾವು ಅನೇಕ ಬಾರಿ ಮಾರ್ಕೆಟಿಂದ ತಗೊಂಡ್ಬಂದು ತಿಂದಿದ್ವಿ. ಬಟ್ ಇಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನಾವು ತಗೊಂಡಿದ್ವಿ. ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಈಗ ನಾವು ಶ್ರೀನಿವಾಸನನ್ನ ದರ್ಶನವನ್ನ ಪಡ್ಕೊಂಡು ಸ್ವಲ್ಪ ಹೊತ್ತು ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡಿ ಈಗ ನಾವು ಯಳಂದೂರು ಕಡೆಗೆ ಹೋಗ್ತಾ ಇದ್ದೀವಿ. ಚೆಕ್ ಪೋಸ್ಟ್ ನ ದಾಟ್ಕೊಂಡು ನಾವು ಮುಂದೆ ಬಂದ್ಮೇಲೆ ನಮ್ಗೆ ಇಲ್ಲೊಂದು ಕೆರೆ ಕಾಣಿಸುತ್ತೆ. ಇಲ್ಲಿ ಎಲ್ಲರೂ ವ್ಯೂನ ನೋಡ್ತಾ ಇದ್ರು. ಏನು ಅಂತ ನೋಡಕ್ಕೆ ಹೋದ್ವಿ. ಅಲ್ಲಿ ಆನೆಗಳು ಬರುತ್ತಂತೆ ಡೈಲಿ ಈವ್ನಿಂಗು ನೀರ್ನ ಕುಡಿಯೋದಿಕ್ಕೆ. ನಾವಿವತ್ತು ಬಂದಾಗ ಯಾವುದೇ ರೀತಿ ಆನೆಗಳು ಬಂದಿಲ್ಲ. ಬಟ್ ತುಂಬಾ ಜನ ನೋಡಿರೋ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ರು. ನಿಜವಾಗ್ಲೂ ಡೈಲಿ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಆನೆಗಳು ಬರುತ್ತೆ ಅಂತ ತಿಳಿಸ್ಕೊಟ್ರು. ನೀವೇನಾದ್ರೂ ಬಂದ್ರಿ ಅಂದ್ರೆ ಒಂದ್ಸಲ ಇಲ್ಲೋಗಿ ಈವ್ನಿಂಗ್ ಟೈಮಲ್ಲಿ ನೋಡಿ, ನಿಮಗೂ ಸಹ ಆನೆಗಳು ಕಾಣಿಸಬಹುದು. ನಾವಿವಾಗ ಯಳಂದೂರ್ಗೆ ಬಂದಿದ್ದೀವಿ. ಈ ಯಳಂದೂರಲ್ಲಿ ನಾವು 2 ದೇವಾಲಯಗಳನ್ನ ನೋಡ್ತೀವಿ. ಒಂದು ಬಂದು ಗೌರಿಶಂಕರ ದೇವಾಲಯ, ಮತ್ತೊಂದು ಭೂಲಕ್ಷ್ಮಿ ವರಹಸ್ವಾಮಿ ದೇವಾಲಯ. ಇದೆರಡು ಆಪೋಸಿಟ್ ಇರುತ್ತೆ. ಮಿಡಲ್ ಅಲ್ಲಿ ಇಲ್ಲಿ ರೋಡ್ ಹೋಗಿರುತ್ತೆ. ಈ ಕಡೆ ಒಂದು ಗೌರಿಶಂಕರ ದೇವಾಲಯ, ಆ ಕಡೆ ಸೈಡ್ ನಮಗೆ ಭೂಲಕ್ಷ್ಮಿ ವರಹಸ್ವಾಮಿ ದೇವಾಲಯ ಇದೆ. ಮೊದಲು ನಾವಿವಾಗ ಗೌರಿಶಂಕರ ದೇವಾಲಯಕ್ಕೆ ಹೋಗೋಣ ಬನ್ನಿ. ಈ ದೇವಾಲಯದ ಎಂಟ್ರಿ ದ್ವಾರವನ್ನ ಬಳೆ ಮಂಟಪ ಅಂತ ಕರೀತಾರೆ. ಏಕೆ ಅಂತ ಅಂದ್ರೆ ಈ ಮಂಟಪ ಸುತ್ತಲೂ ಈ ರೀತಿ ಕಲ್ಲಿನಿಂದ ನಿರ್ಮಿಸಿರುವಂತಹ ಬಳೆಗಳನ್ನ ನೇತಾಕಿದ್ದಾರೆ. ಇದು ಎಲ್ಲೂ ಸಹ ನಾವು ನೋಡೋದಿಕ್ಕೆ ಸಾಧ್ಯವಿಲ್ಲ. ಈ ದೇವಾಲಯದಲ್ಲಿ ತುಂಬಾನೇ ಅದ್ಭುತವಾಗಿ ಇದನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಗೌರಿಶಂಕರ ದೇವಾಲಯವನ್ನ ಕ್ರಿಸ್ತಶಕ 1550ರಲ್ಲಿ ವಿಜಯನಗರದ ಪಾಳೆಗಾರರಾದಂಥ ಸಿಂಗದೇವ ದೇವಭೂಪಾಲನೆಂಬುವರು ನಿರ್ಮಾಣವನ್ನ ಮಾಡಿದ್ರು. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ಗೌರಿಶಂಕರನನ್ನ ದರ್ಶನವನ್ನ ಪಡ್ಕೊಂತೀವಿ.
ಈ ದೇವಾಲಯ ತುಂಬಾನೇ ವಿಶಾಲವಾಗಿದೆ ಮತ್ತೆ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳಬಹುದು. ಈಗ ನಾವು ಈ ಗೌರಿಶಂಕರನನ್ನ ದರ್ಶನವನ್ನ ಪಡ್ಕೊಂಡು ಇದರ ಆಪೋಸಿಟ್ ಇರುವಂತಹ ಭೂ ಲಕ್ಷ್ಮೀ ವರಹಸ್ವಾಮಿ ದೇವಾಲಯಕ್ಕೆ ಹೋಗೋಣ ಬನ್ನಿ. ಈ ದೇವಾಲಯವನ್ನ ಈಗ ರೀಸೆಂಟ್ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ದೇವರು ಭೂಮಿಯಲ್ಲಿ ಸಿಕ್ಕ ದೇವರಾಗಿರೋದ್ರಿಂದ ಇದು ತುಂಬಾನೇ ಹಳೆಯದಾದಂತಹ ವಿಗ್ರಹವಾಗಿದೆ. ಸೊ ಅದರಿಂದ ಆ ಸಿಕ್ಕಿರೋ ಜಾಗದಲ್ಲೇ ದೇವಾಲಯವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ನೀವೇನಾದ್ರೂ ಯಳಂದೂರ್ಗೆ ಬಂದಿದ್ದೀರಾ ಅಂದರೆ BR ಹಿಲ್ಸ್ಗೆ ಈ 2 ದೇವಾಲಯಗಳನ್ನು ಸಹ ನೋಡೋದು ಮಿಸ್ ಮಾಡ್ಕೋಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.